ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅಂಗರ್ ಚೇಸ್ ಅಂತ ಒಂದು ಸ್ಪಾಟ್. ಹೊಟ್ಟೆ ಹಸಿಕೊಂಡಿದ್ರೆ ಸೊ ಖಂಡಿತ ಇಲ್ಲಿ ಬಂದು ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು. ಅದು ಚೈನೀಸ್ ಐಟಮ್ಸ್ ಇದೆ, ನಾಟಿ ಸ್ಟೈಲ್ ಐಟಮ್ಸ್ ಇದೆ, ತಂದೂರಿ ಐಟಮ್ಸ್ ಇದೆ, ಬಾರ್ಬಿಕ್ಯೂ ಐಟಮ್ಸ್ ಇದೆ, ಶಾವರ್ಮಾ ಐಟಮ್ಸ್ ಇದೆ. ಈ ಥರ ಹೇಳ್ಕೊಳ್ತಾ ಹೋಗ್ಬೋದು. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ವಿದ್ಯಾರಣ್ಯಪುರ, ಚಾಮುಂಡೇಶ್ವರಿ ಲೇಔಟ್, ನಿಯರ್ ಬೈ ಎಸ್ ಬ್ಯಾಂಕ್. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನು ಡೀಟೇಲ್ ಆಗಿ ಒಳಗೆ ಹೋಗ್ಬಿಟ್ಟು ಏನೆಲ್ಲ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಸರಿಗಾ ಮ್ಯಾಮ್, ನಮಸ್ತೆ. ನಮಸ್ತೆ ಸರ್, ಶೋಭಾ. ನಮ್ಮದ್ರಲ್ಲಿ ಎಲ್ಲ ಸ್ಪೆಷಲ್ ಸರ್. ತಂದೂರಿ ಸಿಗತ್ತೆ, ಬಾರ್ಬಿಕ್ಯೂ ಸಿಗತ್ತೆ, ಮತ್ತು ಗ್ರಿಲ್ ಸಿಗತ್ತೆ, ಶವರ್ಮಾ ಸಿಗತ್ತೆ, ಮತ್ತು ನಾಟಿ ಸ್ಟೈಲ್ ಎಲ್ಲ ಅವೈಲೇಬಲ್ ಇದೆ. ಲೆಗ್ ಸೂಪ್ ಸಿಗತ್ತೆ. 12 to 12ವರೆಗೂ ನಮ್ಮ ಹತ್ರ ಎಲ್ಲ ಐಟಮು ಸಿಗತ್ತೆ. ಮತ್ತು ಚೈನೀಸ್ ಇದೆ, ಮೀಲ್ಸ್ ಇದೆ, ಚಿಕನ್ ಮೀಲ್ಸು, ಫಿಶ್ ಮೀಲ್ಸು ಎಲ್ಲ ಇದೆ. ನಮ್ಮ ಹತ್ರ ಚೆಫ್ಸ್ ಎಲ್ಲ ಪ್ರೊಫೆಷನಲ್ ಚೆಫ್ಸ್ ಇದ್ದಾರೆ, ನಾಟಿ ಇದ್ದಾರೆ, ಮತ್ತು ಚೈನೀಸ್ಗಿದ್ದಾರೆ, ಮತ್ತು ತಂದೂರಿಗಿದ್ದಾರೆ, ಮತ್ತು ಇದು ಶವರ್ಮಾ ಗ್ರಿಲ್ ಮಾಡೋಕ್ಕೂ ಸಪ್ರೇಟ್ ಇದ್ದಾರೆ. ಎಲ್ಲ ಒಳ್ಳೆ ಚೆಫ್ಸ್ ಇದ್ದಾರೆ, ಎಲ್ಲ ಒಳ್ಳೆ ಊಟ ಸಿಗತ್ತೆ ನಮ್ಮ ಹತ್ರ. ಇಲ್ಲಿ ನಾವು ಕೊಡೋ ಟೇಸ್ಟ್ಗೆ ಇಡೀ ವಿದ್ಯಾರಣ್ಯಪುರ ಅವರು ಬಂದು ಇಲ್ಲೇ ತಿಂದು ಆಮೇಲೆ ಪಾರ್ಸಲು ತಗೊಂಡು ಹೋಗ್ತಾರೆ, ಎಲ್ಲ ಟೇಸ್ಟ್ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಅಂತಾನೆ ನಾವು ಬೆಳಗ್ಗೆ 7 ಗಂಟೆನಿಂದ ನೈಟ್ 12 ಗಂಟೆವರೆಗೂ ಸಿಗತ್ತೆ, ಫುಡ್ ಸಿಗತ್ತೆ ನಮ್ಮ ಹತ್ರ. ಸರ್, ನಮ್ಮ ಹೋಟೆಲ್ ಹೆಸರು ಬಂದು ಹಂಗರ್ ಚೇಸ್ ಅಂತ, ವಿದ್ಯಾರಣ್ಯಪುರ, ಚಾಮುಂಡೇಶ್ವರಿ ಲೇಔಟ್, ಎಸ್ ಬ್ಯಾಂಕ್, ನಿಯರ್ ಎಸ್ ಬ್ಯಾಂಕ್. ಗೈಸ್ ಆ್ಯಕ್ಚುಲಿ ನೋಡೋಕೆ ಫುಲ್ ಗ್ರಿಲ್ಲು ಬಡ ಪೀಸಸ್ ಎಲ್ಲ ಹಾಕಿದ್ದಾರೆ. ಸೊ ಯಾವ ಪೀಸ್ ಹೋಗೋಣ ಅಂತ ಗೊತ್ತಿಲ್ಲ, ಬಟ್ ನನ್ನ ಲೆಗ್ ಪೀಸ್ ಇತ್ತಲ್ಲ, ಲೆಗ್ ಪೀಸ್ಗೆ ಹಂಗೆ ಟ್ರೈ ಮಾಡೋಣ ಅಂತ. ಒಳ್ಳೆ ಚಟ್ನಿ, ಸ್ಪೈಸಿ ಚಟ್ನಿ. ಪಕ್ಕದಲ್ಲಿ ಮಯೋನೀಸ್ ಇರುತ್ತೆ. ಮಯೋನೀಸ್ ಬೇಕಾಗಿರೋರಿಗೆ ಮಯೋನೀಸ್ ಆಬ್ವಿಯಸ್ಲಿ ನೀವು ಟ್ರೈ ಮಾಡಿರ್ತೀರ, ಬಟ್ ಚಟ್ನಿ ಟ್ರೈ ಮಾಡಿ. ಡಿಫ್ರೆಂಟ್ ಆಗಿದೆ, ತುಂಬಾ ಸೂಪರ್ ಆಗಿದೆ, ಜ್ಯೂಸಿಯಾಗಿದೆ. ಒಂದು ಗ್ರಿಲ್ ತೊಗೊಂಡ್ರೆ ಆರಾಮಾಗಿ ಶೇರ್ ಮಾಡ್ಕೊಂಡು ತಿನ್ಬೋದು. ಒಬ್ಬರೇ ಬರ್ತೀರಾ, ಖಾಲಿ ಮಾಡ್ತೀರಾ ಅಂತಂದ್ರೆ ಕೂಡ ಖಾಲಿ ಮಾಡಿ. ಚೆನ್ನಾಗಿದೆ. ಆನಿಯನ್ಸು ಕೂಡ ಹಿಂಗೆ ಹಾಕಿರ್ತಾರೆ ನೋಡಿ, ಇದೊಂದು ಬೈಟು ಅದೊಂದು ಬೈಟ್ ಥರ ಆಗ್ಬಿಡ್ಬೋದು. ಸರ್, ನಾವು ಹಂಗರ್ ಚೇಸ್ 4-ವೀಲರಿಂದ ಈ ಹೋಟೆಲ್ವರೆಗೂ ಬರ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ರೆಗ್ಯುಲರ್ ಕಸ್ಟಮರ್ ನಾವು. ಸೊ ಎನಿ ಫ್ರೆಂಚ್ ಐಟಮ್ಸ್, ನೀವು ಚೈನೀಸ್ ಐಟಮ್ಸ್ ಯಾವುದೇ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಅಥೆಂಟಿಕ್ ಸ್ಟೈಲ್ ಇರುತ್ತೆ ನಿಮಗೆ. ಆ ನಾಟಿ ಸ್ಟೈಲ್ ಆದರೆ ಆ ಫ್ಲೇವರ್ ಮಸಾಲ ಬಂದು ತುಂಬ ಚೆನ್ನಾಗಿರುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಆ್ಯಕ್ಚುಲಿ ಮೇಕ್ಸ್ ಇಸ್ ಕಮ್ಸ್ ಎವ್ರಿ ಟೈಮ್. ಸೊ ಪ್ರತಿ ಸಲ ಬಂದಾಗಲೂ ನಾವು ಅಥೆಂಟಿಕ್ ಫುಡ್ ಟ್ರೈ ಮಾಡ್ತೀವಿ. ಸೊ ಹಂಗಾಗಿ ರೆಗ್ಯುಲರಾಗಿ ಬರ್ತೀವಿ. ನಮಸ್ತೆ ಬ್ರೋ, ನನ್ನ ಹೆಸರು ಚೇತನ್ ಅಂತ. ನಾನು ಸುಮಾರು ಮಂತ್ಸ್ ಆಯಿತು ಬರ್ತಾ ಇದ್ದೀನಿ. ನಂದು ಇದೇ ಏರಿಯಾ, ಹಾಗಾಗಿ ನನಗಿದು ಹಳೆ ಪರಿಚಯ, ಓಲ್ಡ್ ಮೆಮೊರಿ, ಹಳೆ ಪರಿಚಯ ಇದು. ಸೊ ಯಾವುದೇ ಟೇಸ್ಟ್ ಮಾಡಿ ಎಲ್ಲ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಸಪ್ಲೈ ಕೂಡ ಚೆನ್ನಾಗಿದೆ, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಅದರಲ್ಲಿ ಏನು ಮೋಸ ಇಲ್ಲ. ಯಾರೇ ಬರಲಿ ಅವ್ರಿಗೊಂದು ಒಳ್ಳೆ ಊಟ ಸಿಕ್ಕಂಗೆ ಆಗುತ್ತೆ. ಒಳ್ಳೆ ಮೀಲ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಇವ್ರದ್ದು ಗಾಡಿ ಸ್ಟಾರ್ಟ್ ಮಾಡಿದಿಂದ ನಾವು ಬರ್ತಾ ಇದ್ದೀವಿ. ಅದರಿಂದ ಆ ಪರಿಚಯದಿಂದ ನಾವು ಆ ಗಾಡಿಯಿಂದನೇ ಶುರು ಮಾಡಿದ್ದು. ಆಮೇಲೆ ಇದು ಓಪನ್ ಮಾಡಿದ್ಮೇಲೆ ಇಲ್ಲಿ ನಾವು ರೆಗ್ಯುಲರ್ ಆಗಿ ಬರ್ತಾ ಇದ್ದೀವಿ. ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ₹200 ಆ್ಯಕ್ಚುಲಿ ನೋಡಿದ್ರೆ ಚಿಕನ್ ಮೀಲ್ಸ್ ಕೊಡ್ತಾರೆ. ಅದೇ ಥರ ₹200 ಫಿಶ್ ಮೀಲ್ಸ್ ಕೊಡ್ತಾರೆ. ಆ್ಯಂಡ್ ಹೈಲೈಟೇ ನೋಡೋಕೋದ್ರೆ ನೈಟ್ ಹೊತ್ತು ಕೂಡ ಇದು ಸಿಗ್ತಾ ಇದೆ ಅಂತಲೇ ಹೇಳಬೇಕು. ಸೊ ಯೂಶ್ವಲಿ ನೋಡೋಕ್ರೆ ಫಸ್ಟ್ ರಾಗಿ ಮುದ್ದೆ ಮತ್ತು ಲೈಕ್ 2 ಪೀಸಸ್ ಆಫ್ ಕಬಾಬು, ಚಿಕನ್ ಫ್ರೈ ಆಗಿರಲಿ, ಪೆಪ್ಪರ್ ಚಿಕನ್ ಆಗಿರಲಿ, ವೈಟ್ ರೈಸ್ ಆಗಿರಲಿ, ಬಿರಿಯಾನಿ ರೈಸು, ಶೇರ್ವಾಸ್ ಎಲ್ಲ ಈ ಕಾಂಬೋದಲ್ಲೇ ಬಂದ್ಬಿಡುತ್ತೆ ಅಂತಲೇ ಹೇಳಬೇಕು. ಸೊ ಫಸ್ಟ್ ಈ ಕಬಾಬು ನೋಡಿ, ಕಬಾಬ್ ಒಂದು ಸಿಕ್ಕಾಬಿಟ್ಟೆ ಸಾಫ್ಟ್ ಆಗಿದೆ, ಗರಿಗರಿ ಅಂತಲೂ ಇರುತ್ತೆ ಅಂತಲೇ ಹೇಳಬೇಕು. ಚೆನ್ನಾಗಿದೆ. ಆ್ಯಕ್ಚುಲಿ ನೋಡ್ತಾರೆ ಪರ್ಫೆಕ್ಟಾಗಿ ರೋಸ್ಟ್ ಮಾಡಿದ್ದಾರೆ, ಒಳಗೆ ಜ್ಯೂಸಿಯಾಗಿ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೇಕು. ಮುದ್ದೆ ಇದೆಯಲ್ಲ, ಮುದ್ದೆನ ಅವಾಗೆ ಬೇಕ್ ಮಾಡಿಕೊಂಡು ಈವನ್ ಗ್ರೇವಿ ಕೊಟ್ಟಿದ್ದಾರೆ. ಗ್ರೇವಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಒಂದು ಬೈಟ್ ಹೋಗಲೇಬೇಕು. ತಿಕ್ಕು ಕನ್ಸಿಸ್ಟೆನ್ಸಿ ಗ್ರೇವಿ ಅಂತಲೇ ಹೇಳಬೇಕು. ಸೂಪರ್. ಒಂದು ಒಳ್ಳೆ ಮಂಡ್ಯ ಸ್ಟೈಲಲ್ಲಿ ಮಾಡಿರ್ತಾರೋ ಒಂದು ಸಾಂಬಾರು, ಯೂಶ್ವಲಿ ಅವ್ರು ಹೇಳಿದ್ರು ಅದೇ ಥರ ಇದೆ ಅಂತಲೇ ಹೇಳಬೇಕು. ಚೆನ್ನಾಗಿದೆ. ಮುದ್ದೆ ಒಂದು ಸಾಫ್ಟಾಗಿ ಸೂಪರ್ ಟೇಸ್ಟಿಯಾಗಿದೆ. ಸೊ ಇಲ್ಲಿ ನೋಡ್ಕೊಳ್ತಾ ಇದ್ದೀರಾ ಚಿಕನ್ ಫ್ರೈ, ಇವಪ್ಪ ಸಿಕ್ಕಾಬಡೆ ಸಾಫ್ಟು. ಮುಗಿತಾ ಅಷ್ಟೇ ಚಿಕನ್ ಫ್ರೈ ಆರಾಮಾಗಿ ಬಂದು ತಿನ್ಬೋದು ಗೈಸ್. ಇದೊಂದು 2 ಪೀಸ್, ಅದೊಂದು 2 ಪೀಸ್ ಅಂತ ಆರಾಮಾಗಿ ಹೊಟ್ಟೆ ತುಂಬ ಫುಲ್ಲಾಗಿ ತಿನ್ಬೋದು ಅಂತಲೇ ಹೇಳ್ಬೇಕು. ಪೆಪ್ಪರ್ ಚಿಕನ್ನು ಇದೆ ನೋಡಿ, ಪೆಪ್ಪರ್ ಚಿಕನ್ನು ಕೂಡ ನೀವು ಇಲ್ಲಿ ನೋಡ್ಬೋದು, ಸಾಫ್ಟ್ ಪೀಸು. ಇದು ಹಂಗೆ ಟ್ರೈ ಮಾಡೋಣ. ಸೆಮಿ ಗ್ರೇವಿ ಇದೇ ಪೀಸ್ನ ತೊಗೊಂಡು ಆ ಬಿರಿಯಾನಿ ಒಳಗಿಟ್ಟು ಬಿರಿಯಾನಿನ ಟೇಸ್ಟ್ ಮಾಡೋಣ.
ಒಳ್ಳೆ ಘಮ, ಪಕ್ಕ 200 ರುಪೀಸ್ ಪಕ್ಕ ವರ್ತ್ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿದೆ. ವೈಟ್ ರೈಸ್ ಇದೆ, ವೈಟ್ ರೈಸ್ಗೆ ಶೇರ್ವಾನು ಕೂಡ ಹಾಕೊಳ್ಳೋಣ, ಅಥವಾ ಗ್ರೇವಿ ಥರ ಇದೆ ಶೇರ್ವಾಗಿನಾಗಿಂದ. ವಾವ್, ಆ ಘಮನೇ ಚೆನ್ನಾಗಿದೆ. ರೈಟಾಗಿ ಟೇಸ್ಟ್ ಮಾಡೋಣ, ಜಾಸ್ತಿ ಬೇಡ, ಯಾಕಂದ್ರೆ ಫಿಶ್ ಮೀಲ್ಸ್ ಬೇರೆ ಇದೆ. ಯಾ ನೆಕ್ಸ್ಟ್ ಲೆವೆಲು. ಆ್ಯಕ್ಚುಲಿ ಕೋಕೋನಟ್ನೆಲ್ಲ ಆ್ಯಕ್ಚುಲಿ ಕರೆಕ್ಟಾಗಿ ಗ್ರೈಂಡ್ ಮಾಡಿ ಹಾಕಿರೋದಕ್ಕೋಸ್ಕರ ಆ ಟೇಸ್ಟ್ ಅಂತೂ 100% ಸಿಗ್ತಾಯಿದೆ ಅಂತಲೇ ಹೇಳಬೇಕು. ಪಕ್ಕದಲ್ಲಿ ನನಗೆ ಫಿಶ್ ಮೀಲ್ಸು ನೋಡಿದ್ರೆ ರವಾ ಫ್ರೈ, ಥರ ಸಿಲ್ವರ್ ಫ್ರೈ ಅಂತ ಹೇಳ್ತಾರಲ್ಲ, ಚಿಕ್ಕ ಪೀಸ್ ಗೈಸ್. ಒಳ್ಳೆ ಮೀನು, ಸ್ಟೇಲ್ ಸ್ಮೆಲ್ಲೆಲ್ಲ ಏನಿಲ್ಲ, ಒಂದು ಪರ್ಫೆಕ್ಟಾಗಿ ಆ ರವಾ ಕೋಟಿಂಗ್ ಮಾಡಿಕೊಂಡು ಸೂಪರಾಗಿ ಮಾಡಿದ್ದಾರೆ. ಹಂಗೆ ನೋಡೋಕ್ಕೆ ದೊಡ್ಡ ಮೀನಿದೆ ನೋಡಿ, ಸೂಪರ್ ಮೀನು ನೋಡಿ. ಒಳ್ಳೆ ರವಾ ಫ್ರೈ, ಮುಳ್ಳಿರುತ್ತೆ. ಆ ಮಸಾಲನೇ ಮೇನ್ ಟೇಸ್ಟ್ ಅಂತಲೇ ಹೇಳ್ಬೇಕು. ಆ ಮಸಾಲನೇ ಆ್ಯಕ್ಚುಲಿ ನಮ್ಗೆ ಮೇನ್ ಟೇಸ್ಟ್ ಅಂತ ಸಿಗ್ತಾಯಿದೆ, ಬಿಕಾಸ್ ಆ ರವಾ ಫ್ರೈ, ಆ ಕೋಟಿಂಗ್ದೇ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೇಕು. ಈ ವೈಟ್ ರೈಸ್ನ ಮಧ್ಯದಲ್ಲಿ ಇದನ್ನು ಸ್ವಲ್ಪ ರೌಂಡ್ ಮಾಡಿಕೊಂಡು ಒಂಥರ ಫಿಶ್ ಬೌಲ್ ಅಂತ ಅಂದ್ಬಿಡೋಣ. ಈ ಗ್ರೇವಿ ಇದೆಯಲ್ಲ, ದೊಡ್ಡ ಗ್ರೇವಿ, ಅಪ್ಪ ಸಿಕ್ಕಾಪಟ್ಟೆ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿರೋ ಒಂದು ಫಿಶ್ ಮೀಲ್ಸ್ ಅಂತಲೇ ಹೇಳಬೇಕು. ಬಿಸಿ ಇದೆ, ಆ ಬಿಸಿಯಲ್ಲಿ ಆ ಕನ್ಸಿಸ್ಟೆನ್ಸಿ ನೋಡಿ. ವಾ ಸೂಪರ್. ಆ್ಯಕ್ಚುಲಿ ನಾನೇನೋ ಬರೀ ಶವರ್ಮ ಗ್ರಿಲ್ ಲೈಕ್ ಸಕ್ಕದಾಗಿದ್ದರೆ, ಇಲ್ಲಿ ನೋಡೋಕ್ಕಾದ್ರೆ ಮೇ ಬಿ ಸ್ವಲ್ಪ ನಾಟಿ ಸ್ಟೈಲಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡೆ, ಬಟ್ ಹಂಗಿಲ್ಲ. ಗ್ರಿಲ್ಲಲ್ಲೂ ಸೂಪರಾಗಿದ್ದಾರೆ, ಶವರ್ಮದಲ್ಲೂ ಸೂಪರಾಗಿದ್ದಾರೆ, ನಾಟಿ ಸ್ಟೈಲ್ ಐಟಮ್ಸು ಕೂಡ ಸೂಪರಾಗಿದೆ, ಫಿಶ್ ಮೀಲ್ಸು ಚೆನ್ನಾಗಿದೆ, ಟ್ರೈ ಮಾಡಿ. 160 ಓಕೆ. ನಾಟಿ ಸ್ಟೈಲ್ ಮಾತ್ರ ಅಲ್ಲ ಗೈಸ್, ಇರೋ ಥರ ಚೈನೀಸಲ್ಲೂ ಕೂಡ ಸಿಗುತ್ತೆ ಅಂತ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸುಮಾರು ಐಟಮ್ಸ್ ಇರುತ್ತೆ, ಬಟ್ ಸ್ಪೆಷಲಾಗಿ ಆ ಥರ ಐಟಮ್ಸ್ ಮಾತ್ರ ತರಿಸಿದ್ದೀವಿ. ನೋಡ್ರ ಫುಲ್ಲು ಹಂಗೆ ಗಾರ್ನಿಷಿಂಗ್ ಆಗಿ ಕೊತ್ತಂಬರಿ ಎಲ್ಲ ಹಾಕಿ ಒಂದು ಒಳ್ಳೆ ಸೂಪರಾಗಿ ಒಂದು ಪನ್ನೀರ್ ಐಟಮ್ ಕೊಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಡ್ರ್ಯಾಗನ್ ಪನ್ನೀರ್ ಅಂತ ಒಂದು ಕೊಟ್ಟಿದ್ದಾರೆ. ಹನಿ ಚಿಕನ್ ಗೈಸ್, ಇದು ಹನಿ ಚಿಕನ್ ಅಂತ ಹೇಳಿದ್ರು, ಹನಿ ಚಿಕನ್ ಕೊಟ್ಟಿದ್ದಾರೆ. ರೈಸ್ ಐಟಮಲ್ಲಿ ಶೆಜ್ವಾನ್ ರೈಸ್ ಇದೆ. ಮತ್ತು ಇಲ್ಲಿ ನೋಡೋಕ್ಕೋದ್ರೆ ನಿಮಗೆ ಇದು ನೋಡಿದ್ರೆ ಗೆಸ್ ಮಾಡಿ, ಯಾರು ಗೆಸ್ ಮಾಡ್ತೀರೋ ಪಕ್ಕ. ಮತ್ತು ಇಲ್ಲಿ ನೋಡೋಕ್ಕೋದ್ರೆ ಬಟರ್ ಚಿಕನ್, ಆ್ಯಕ್ಚುಲಿ ಗ್ರೇವಿನ ನಾವು ಹಂಗೆ ಹಾಕೋಗ್ಬಿಟ್ಟಿದ್ದೀವಿ ಅಂತಲೇ ಹೇಳಬೇಕು. ಸೂಪರ್ ಒಂದು ಬಗೀಟಲ್ಲಿ ಕೊಡ್ತಾರೆ, ಆ ಬಗೀಟಲ್ಲಿ ಆ್ಯಕ್ಚುಲಿ ನೋಡ್ತಾರೆ ಆ ಚಿಕನ್ ಎಲ್ಲ ಹಾಕ್ಕೊಂಡಿದ್ದೀವಿ. ಸೊ ಎಸ್, ಫಸ್ಟು ಈ ಸ್ಟಾರ್ಟರ್ಸಿಂದನೇ ಹೋಗ್ಬಿಡೋಣ. ಸೊ ಪನ್ನೀರ್ ಇದೆಯಲ್ಲ, ಪನ್ನೀರು ಆ ಗ್ರೇವಿ, ಸೆಮಿ ಗ್ರೇವಿ, ಸೂಪರ್ ಒಳ್ಳೆ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಆ ಸ್ಟೈಲೇ ನೋಡೋಕ್ಕೋದ್ರೆ ಸುಮ್ಮನೆ ಏನೋ ಈರುಳ್ಳಿ ಈ ಕಡೆ ಬರೋದಾಗಿರಲಿ, ಚಿಲ್ಲಿ ಈ ಕಡೆ ಬರೋದಾಗಿರಲಿ, ಆ ಥರ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಹನಿ ಚಿಕನು, ಸೊ ಹನಿಯಲ್ಲಿ ಒಂಥರ ಚಿಕನು ಫೇಮಸ್ ಇವರಲ್ಲಿ. ಸೊ ಚೈನೀಸಲ್ಲೂ ಏನಾದರೂ ಕೊಡಬೇಕು ಅಂತ ಅಂದ್ಬಿಟ್ಟು ಸೂಪರಾಗಿ ಕೊಡ್ತಾಯಿದ್ದಾರೆ. ನೈಸ್, ರೈಟಿಗೆ ಹನಿ ಫ್ಲೇವರು ಅಂದರೆ ಆ ಚಿಲ್ಲಿ ಇದೆರಡೂ ಸೇರಿ ಒಂದೇ ಫೀಸನ್ನು ಸಿಗ್ತಿದ್ದಾರ, ತುಂಬಾ ಚೆನ್ನಾಗಿದೆ. ಇದನ್ನು ಹಂಗೆ ಟ್ರೈ ಮಾಡೋಣ. ಚೈನೀಸ್ ಸ್ಟೈಲಲ್ಲಿ ಬಂದರೂ ಕೂಡ ಡಿಫ್ರೆಂಟು, ಎಲ್ಲ ಒಂದೇ ಟೇಸ್ಟ್ ಇರೋಲ್ಲ. ಇದ್ರಲ್ಲೊಂದು ಮಸಾಲ, ಅದ್ರಲ್ಲೊಂದು ಮಸಾಲ, ಕಂಪ್ಲೀಟ್ ಬೇರೆ ಬೇರೆ ಮಸಾಲ ಅಂತಲೇ ಹೇಳಬೇಕು. ರೈಸ್ ಐಟಮ್ಸು ಕೂಡ ಇರುತ್ತೆ. ಸೊ ಯೂಶ್ವಲಿ ನೋಡಿದ್ರೆ ಶೆಜ್ವಾನ್ ರೈಸು ಯೂಶ್ವಲಿ ಅದು ನೋಡಿ, ಆ ಚಿಕನ್ ಮೇಲೆ ಕಾಣಿಸ್ತಿರೋದು ತಗೊಂಡು ನೋಡಿ, ಆ ಟೆಕ್ಸ್ಚರ್ ನೋಡೋಕ್ರೆ ಮೊಟ್ಟೆ ಎಲ್ಲ ಹೊಡೆದಾಕಿರೋದು ನಿಮ್ಗೆ ಗೊತ್ತಾಗುತ್ತೆ. ಜೊತೆ ಒಂದು ಬೈಟ್ ಹೋಗೋಣ. ಸೂಪರ್. ಅಂದರೆ ಫಾಸ್ಟ್ ಫುಡ್ಡು ಅಂದರೆ ಫ್ರೈಡ್ ರೈಸು, ಪನ್ನೀರ್ ಫ್ರೈಡ್ ರೈಸ್, ಅಂದರೆ ಚಿಕನ್ ಫ್ರೈಡ್ ರೈಸು, ಶೆಜ್ವಾನ್ ಫ್ರೈಡ್ ರೈಸು, ಫ್ಲೇವರ್ಸ್ ಜಾಸ್ತಿ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಆರ್ಡರ್ ಮಾಡ್ಕೋಬೋದು. ಇವಾಗ ರೋಟಿಗೆ ಬಟರ್ ಚಿಕನ್ ಗ್ರೇವಿ, ನಾವು ಇದನ್ನು ಹೇಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಹಾಗೆ ಸ್ವಲ್ಪ ಹೀರ್ಕೋಬೇಕು ನೋಡಿ. ಸಾಫ್ಟು ಆ ಚಿಕನ್ನು ಕೂಡ ತೊಗೊಂಡು ನೋಡಿ, ಆ ಚಿಕನ್ನು ಲೈಟಾಗಿ ತೊಗೊಂಡು ಈ ಪೀಸಲ್ಲಿ ಒಳಗೆ ಇಟ್ಟು ವಾಹ, ಫಿಂಗರ್ ಲಿಕ್ಕಿಂಗ್ ಗುಡ್. ಸೀರಿಯಸ್ಲಿ ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿದೆ, ಖಂಡಿತ ಟ್ರೈ ಮಾಡಿ, ಸಕ್ಕತ್ತಾಗಿ ಇಷ್ಟಪಡ್ತೀರಾ. ಎಷ್ಟು ಜನಕ್ಕೆ ದೋಸೆಗೆ ಬೋಟಿ ಗೊಜ್ಜು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. 160 ರೂಪಾಯಿಗೆ ಬೋಟಿ ಗೊಜ್ಜು ಕೊಡ್ತಾ ಇದ್ದಾರೆ, ಒಳ್ಳೆ ಗ್ರೇವಿ ಅಂತಲೇ ಹೇಳಬೇಕು. ಮಂಡ್ಯ ನಾಟಿ ಸ್ಟೈಲು ಮತ್ತು ಚೈನೀಸು ಎಲ್ಲ ಒಂದೇ ಕಡೆ ತಿನ್ನಬೇಕು ಅಂದರೆ ಖಂಡಿತ ನೀವು ಬರಬೇಕು ಅಂತಲೇ ಹೇಳಬೇಕು. ಫಿಶ್ ಇದೆ, ಲೆಗ್ ಸೂಪ್ ಇದೆ, ಎಲ್ಲನೂ ನೋಡೋಕ್ರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ವಿಸನ್ಸಲ್ಲಿ ಒಂದೇ ಕಡೆ ಸಿಗ್ತಾ ಇದೆ ನೋಡಿ. ಯಾ ದೊಡ್ಡ ಲೆಗ್ ಸೂಪು ನೈಟಲ್ಲೂ ಸಿಗುತ್ತೆ.
ಒಳ್ಳೆ ಘಮ, ಒಳ್ಳೆ ಫ್ಲೇವರು, ಸೂಪರ್. ಈ ಕಡೆ ನೋಡ್ತಾರೆ ಮಟನ್ ಲೆಗ್ ಸೂಪ್, ಇದು ನಮ್ಮ ಫೇವ್ರೇಟು. ಇಲ್ಲ ನೀವು ಚೈನೀಸ್ಗೆ ಹೋಗ್ತೀರಾ ಅಂತಂದರೆ ಮ್ಯಾಂಚೋ ಸೂಪು ಕೂಡ ಇರುತ್ತೆ ನೋಡಿ. ಇಲ್ಲೇ ಫ್ಲೇವರ್ಫುಲ್ಲಾಗಿ ಬಿಸಿ ಬಿಸಿ ಜಾಸ್ತಿ ಇದೆ. ಒಳ್ಳೆ ಬಿಸಿ ಅಂತ ಹೇಳ್ಬೇಕು. ಹಂಗೆ ನೋಡ್ಕೊರೆ ತಂದೂರಿ ಲಾಲಿಪಾಪು ಗೈಸ್. ತಗೊಂಡ ಈ ಸಾಸ್ ಇದೆಯಲ್ಲ ಮೈನೀಸು, ಒಳ್ಳೆ ಟೇಸ್ಟ್ ಗೈಸ್. ಸೀರಿಯಸ್ಲಿ ಹೇಳ್ತೀನಿ, ಸೂಪರಾಗಿದೆ. ಒಂದಕ್ಕಿಂತ ಒಂದು ಐಟಮು ತುಂಬಾ ಚೆನ್ನಾಗಿದೆ. ಮೋಮೋಸ್ ಕೂಡ ಕೊಟ್ಟಿದ್ದಾರೆ. ಆ ಚಟ್ನಿ ಇದೆಯಲ್ಲ, ಚಿಕನ್ ಮೋಮೋಸ್ ಇದೆಯಲ್ಲ ನೆಕ್ಸ್ಟ್ ಲೆವೆಲು, ಟ್ರೈ ಮಾಡಬೇಕು. ಬಿಕಾಸ್ ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಏನಕ್ಕೆ ನಾನು ಇದನ್ನು ಹೇಳ್ತೀನಿ ಅಂತಂದರೆ ನಿಮಗೂ ಬೋರ್ ಹೊಡಿಸ್ಬಾರ್ದು, ಅಟ್ ದ ಸೇಮ್ ಟೈಮ್ ಎಲ್ಲನೂ ಸಿಗುತ್ತೆ ಅಂತ ನಿಮ್ಗೆ ಹೇಳಬೇಕು. ಅದಕ್ಕೋಸ್ಕರ ಡಿಫ್ರೆಂಟ್ ವೆರೈಟೀಸ್ ಆಫ್ ಇದ್ದಾರೆ. ಆ್ಯಂಡ್ ಚಿಕನ್ ಬಿರಿಯಾನಿ ಆ್ಯಸ್ ಯೂಶುವಲ್ ಮೀಲ್ಸಲ್ಲೇ ಟ್ರೈ ಮಾಡಿ ತೋರಿಸ್ಬಿಟ್ಟೆ, ಸೊ ಹಾಗಾಗಿ ಅದನ್ನು ಟ್ರೈ ಮಾಡೋಣ. ಇಲ್ಲಿ ನೂಡಲ್ಸು ಲಾಸ್ಟ್ ಬಟ್ ನಾಟ್ ದ ಲೀಸ್ಟು, ಬಿಸಿ ಬಿಸಿಯಾದಂಥ ನೂಡಲ್ಸು ಗೈಸ್. ನಿಮಗೆ ಚಿಕನ್ ನೂಡಲ್ಸ್ ಕೊಟ್ಟಿದ್ದಾರೆ, ಹೆಂಗೆ ಹೋಗಿ ಹೋಗ್ತಿದೆ ನೋಡಿ. ಟ್ರೈ ಮಾಡಿಬಿಟ್ಟು ಮುಗಿಸೋಣ ಅಂತ. ಸೂಪರ್. ಒಂದೇ ಕಡೆ ನಾಟಿ ಸ್ಟೈಲು ತಿನ್ನಬೇಕು, ತಂದೂರಿ ಐಟಮ್ಸು ಟ್ರೈ ಮಾಡಬೇಕು, ಮತ್ತು ಚೈನೀಸು ಟ್ರೈ ಮಾಡಬೇಕು ಅಂದರೆ ಖಂಡಿತ ಈ ಹೋಟೆಲ್ನ ನೀವು ವಿಸಿಟ್ ಮಾಡಲೇಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ನಾನ್ ವೆಜಿಟೇರಿಯನ್ ಲವರ್ಸ್, ಮಂಡ್ಯ ಸ್ಟೈಲ್ ನಾಟಿ ಲವರ್ಸ್, ಚೈನೀಸ್ ಸ್ಟೈಲ್ ಲವರ್ಸ್ ಎಲ್ಲ ಒಂದೇ ಕಡೆ ಟ್ರೈ ಮಾಡಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗೆ ನಾನು ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ವಿದಿನೇಶ್, ಡೂ ವಾಟ್ ಇಲ್ಲ. ಬಾಯ್.